ವೀಕ್ಷಕರೇ ನಮಸ್ಕಾರ. ಕದಂಬ ನ್ಯೂಸ್ ನ ಪೊಲಿಟಿಕಲ್ ಹಲ್ಚಲ್ಗೆ ಸ್ವಾಗತ. ನಾನು ಹನುಮಂತೇಶ್. ಇಂಡಿಯಾ ಮೈತ್ರಿಕೂಟ ಮತ್ತೆ NDA ಮೈತ್ರಿಕೂಟ, ಈ ಎರಡೂ ಮೈತ್ರಿಕೂಟಗಳು ಮುಂಬರುವಂತಹ ಲೋಕಸಭಾ ಚುನಾವಣೆಗಾಗಿ ಕೆಲವೊಂದು ಪಕ್ಷಗಳನ್ನ ಸೇರಿಸಿಕೊಂಡಂತಹ ಒಂದು ಮೈತ್ರಿಕೂಟಗಳು. ಇಂಡಿಯಾ ಮೈತ್ರಿಕೂಟದಲ್ಲಿ ಯಾರಿದ್ದಾರೆ, NDA ಮೈತ್ರಿಕೂಟದಲ್ಲಿ ಯಾರಿದ್ದಾರೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ರಾಜಕೀಯದ ಬಗ್ಗೆ ಆಸಕ್ತಿ ಇರುವವರಿಗೆ ಎಲ್ರಿಗೂ ಗೊತ್ತಿರುತ್ತೆ. NDA ಮೈತ್ರಿಕೂಟ ತನ್ನದೇ ಆದಂತಹ ಸಿದ್ಧತೆಗಳನ್ನ ನಡೆಸ್ತಾ ಇದೆ ಮತ್ತು ಇಂಡಿಯಾ ಮೈತ್ರಿಕೂಟ ತನ್ನದೇ ಆದಂತಹ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಇವಾಗ ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ಬಿಗ್ ಶಾಕ್ ತಗಲಿದೆ. ಹಾಗಾದ್ರೆ ಆ ಬಿಗ್ ಶಾಕ್ ಏನು? ಯಾಕೆ ಪ್ರತಿ ಸಲ ಇಂಡಿಯಾ ಮೈತ್ರಿಕೂಟಕ್ಕೆ ಈ ರೀತಿಯ ಬಿಗ್ ಶಾಕ್ ತಗಲುತ್ತಿದೆ? ಇಂಡಿಯಾ ಮೈತ್ರಿಕೂಟದಲ್ಲಿ ಒಂದು ದೊಡ್ಡ ಪಕ್ಷ ಯಾವುದು, TMC, ತೃಣಮೂಲ್ ಕಾಂಗ್ರೆಸ್ ಪಕ್ಷ, ಪಶ್ಚಿಮ ಬಂಗಾಳಕ್ಕೆ ಸೇರಿದಂತಹ ಒಂದು ರಾಜಕೀಯ ಪಕ್ಷ. ಇವಾಗ ಪಶ್ಚಿಮ ಬಂಗಾಳದಲ್ಲಿ ಅದೇ ಪಕ್ಷ ಆಡಳಿತದಲ್ಲಿದೆ. ಆ ಪಕ್ಷ ಮಮತಾ ಬ್ಯಾನರ್ಜಿ ಅವರು ಕಟ್ಟಿದ್ದು. ಆ ಪಕ್ಷದವರು ಇವಾಗ ಇಂಡಿಯಾ ಮೈತ್ರಿಕೂಟದಿಂದ ಹೊರ ನಡೆಯುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಯಾಕೆ ಇಷ್ಟು ದಿನ ಚೆನ್ನಾಗಿದ್ರು, ಯಾಕೆ ಇವಾಗ ಈ ರೀತಿಯ ಬಿಕ್ಕಟ್ಟು ಇಂಡಿಯಾ ಮೈತ್ರಿಕೂಟಕ್ಕೆ ಎದುರಾಗುತ್ತಿದೆ? ಏನು ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಎರಡೇ ದಿನಗಳು ಕಳೆದ ಹಿನ್ನೆಲೆ ದೇಶದಲ್ಲಿ ಮತ್ತೆ ಕೇಸರಿ ಪಡೆ ಏನು ಬಿಜೆಪಿ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗಿದೆ. ಹಾಗಾದ್ರೆ ಮಮತಾ ಬ್ಯಾನರ್ಜಿ ಹೇಳಿದ್ದೇನು ಅಂತ ನೋಡೋದಾದ್ರೆ, ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಲೋಕಸಭಾ ಚುನಾವಣೆಯಲ್ಲಿ ಬಂಗಾಳದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಲು ನಿರ್ಧರಿಸಿದ್ದಾರೆ. ಮಮತಾ ಅವರ ಈ ಘೋಷಣೆಯಿಂದಾಗಿ ಪಶ್ಚಿಮ ಬಂಗಾಳದ ಪ್ರತಿಪಕ್ಷ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಮಮತಾ ಅವರ ಈ ಘೋಷಣೆಯಿಂದಾಗಿ ಪ್ರತಿಪಕ್ಷ ಇಂಡಿಯಾ ಭವಿಷ್ಯ ಅಲ್ಲೋಲ ಕಲ್ಲೋಲವಾಗಿದೆ. ಹೌದು, ಇದು ಸತ್ಯ. ಇಂಡಿಯಾ ಮೈತ್ರಿಕೂಟಕ್ಕೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ನಮ್ಮ ಸಲಹೆ ತಿರಸ್ಕರಿಸಲಾಗುತ್ತಿದೆ. ಮಮತಾ ಬ್ಯಾನರ್ಜಿ ಯಾಕೆ ಹೊರಗೆ ಬಂದಿದ್ದಾರೆ ಅಂತ ಒಂದು ಕನ್ಕ್ಲೂಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇವ್ರು ನೀಡಿದಂತಹ ಕೆಲವೊಂದು ಸಲಹೆಗಳನ್ನ ಅವ್ರು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾರು? ಕಾಂಗ್ರೆಸ್ ಪಕ್ಷದವರು ಇಂಡಿಯಾ ಮೈತ್ರಿಕೂಟದಲ್ಲಿ ತಮ್ಮನ್ನು ತಾವು ಹೆಡ್ ಅಂತ ಅನ್ಕೋತಾ ಇದ್ದಾರೆ, ತಮ್ಮನ್ನು ತಾವೇ ದೊಡ್ಡವರು ಅಂತ ಅನ್ಕೋತಾ ಇದ್ದಾರೆ. ಆದರೆ ಆ ಇಂಡಿಯಾ ಮೈತ್ರಿಕೂಟದಲ್ಲಿ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ಸೇರಿದ್ರೆ ಕೆಲವೊಂದಷ್ಟು ಶಕ್ತಿ ಬಂದಿದೆ ಹೊರತು ನೇರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶದಲ್ಲಿ ಶಕ್ತಿ ಉಳಿದಿಲ್ಲ. ಇವಾಗ ಮತ್ತೆ ಒಂದೊಂದು ಪಕ್ಷಗಳು ಇವರಿಂದ ಹೊರ ನಡೀತಿದ್ರೆ ಕಾಂಗ್ರೆಸ್ ಈ ಸಲನು ಗೆಲ್ಲುವುದು ದೊಡ್ಡ ಕಷ್ಟದ ಮಾತು. ಇದಾದ ಬಳಿಕ ಇಂಡಿಯಾ ಮೈತ್ರಿಕೂಟದಲ್ಲಿ TMC ಹೊರ ಬರುತ್ತೇವೆ ಅಂತ ಹೇಳಿದ್ದ ತಡ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಕೂಡ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವ ಬಗ್ಗೆ ಮಾತುಕತೆಯನ್ನ ಶುರು ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ನಮಗೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ನಾವು ಈ ಬಾರಿ ಪಂಜಾಬ್ನಲ್ಲಿ ಸ್ವತಂತ್ರರಾಗಿ ನಾವು ಸ್ಪರ್ಧೆ ಮಾಡಿದ್ದೇವೆ. ಪಂಜಾಬ್ನಲ್ಲಿ ಎಷ್ಟು ಸ್ಥಾನಗಳಿವೆ ಆ ಎಲ್ಲಾ ಸ್ಥಾನಗಳಲ್ಲಿ ನಾವೇ ಗೆಲ್ತೀವಿ ಅನ್ನೋ ಮೂಲಕ ಅವರು ಕೂಡ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಮಮತಾ ಬೆನ್ನಲ್ಲೇ ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತೊಂದು ಬಿಗ್ ಶಾಕ್ ತಗಲಿದೆ.